ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ 10/7/2025 ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲಾ ಮಹಾಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಅಂದು ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9140000600 ಹಾಗೂ 7611993999. ತಾಲೂಕಿನ ಯರಗೇರ ಪಟ್ಟಣವನ್ನು ತಾಲೂಕನ್ನಾಗಿ ರಚಿಸಲು ಆಗ್ರಹಿಸಿ ಜುಲೈ 21ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಹಮ್ಮದ್ ನಿಜಾಮುದ್ದೀನ್ ತಿಳಿಸಿದರು. ಇಂದು ರಾಯಚೂರು ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯರಗೇರ ಹೋಬಳಿ ಗ್ರಾಮವು ತಾಲೂಕು ಕೇಂದ್ರವಾಗಲು, ಸಾರ್ವಜನಿಕರಿಗೆ ಅನುಕೂಲವಾಗಲು ಎಲ್ಲಾ ರೀತಿಯ ಅರ್ಹತೆಗಳು ಹೊಂದಿದ್ದು, ಅದರಂತೆ ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಯರಗೇರ ಗ್ರಾಮದ 250 ಎಕರೆ ಸೀಮಾಂತರದ ಜಮೀನಿನಲ್ಲಿದ್ದು ಮತ್ತು ಸರ್ಕಾರಿ ಕಟ್ಟಡಗಳಿಗೆ ಅನುಕೂಲವಾಗಲು 326 ಎಕರೆ ಸರ್ಕಾರಿ ಜಮೀನು ಲಭ್ಯವಿದ್ದು ಅನುಕೂಲವಾಗಲಿದೆ. ರಾಷ್ಟ್ರೀಯ ಹೆದ್ದಾರಿ 167 ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿರುತ್ತದೆ ಎಂದು ಹೇಳಿದರು. ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು ಹಾಗೂ ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಇದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ಸುಮಾರು 19 ಗ್ರಾಮ ಪಂಚಾಯತ್ಗಳ ಒಟ್ಟು 78 ಗ್ರಾಮಗಳು ಯರಗೇರ ತಾಲೂಕು ಕೇಂದ್ರ ಸ್ಥಾನಕ್ಕೆ ಒಳಪಡಲಿವೆ. 2020ರಿಂದ ಹೋರಾಟ ಪ್ರಾರಂಭಿಸಿದ್ದು, ಈಗಾಗಲೇ ಅಂದಿನ ಮುಖ್ಯಮಂತ್ರಿಯವರಿಗೆ ಹಾಗೂ ಇತ್ತೀಚೆಗೆ ಯರಗೇರ ಗ್ರಾಮಕ್ಕೆ ಆಗಮಿಸಿದ್ದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಇವರಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಲಾಗಿದೆ. ಈಗ ಹಂತ ಹಂತವಾಗಿ ಹೋರಾಟಗಳ ರೂಪುರೇಷೆಗಳು ಸಿದ್ಧಪಡಿಸಿಕೊಂಡಿದ್ದು, ಇದೇ ತಿಂಗಳು ದಿನಾಂಕ 21/7/2025ರಂದು ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇರುತ್ತದೆ ಎಂದರು. ಅಲ್ಲದೆ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಜಿಲ್ಲೆಯ ಮಂತ್ರಿ, ಲೋಕಸಭಾ ಸದಸ್ಯರು, ಜಿಲ್ಲೆಯ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರುಗಳ ಮನೆಗಳ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಮ್ಮ ಹಕ್ಕು, ಒತ್ತಾಯ, ಮನವಿ ಈ ಮೂರು ನಮ್ಮ ಗುರಿಯನ್ನಿಟ್ಟುಕೊಂಡು ರೂಪುರೇಷೆಗಳನ್ನು ನಾವು ನಮ್ಮ ಯರಗೇರ ರಚನೆ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ಹಂತ ಹಂತವಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮ 2020ರಿಂದ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಅಂದಿನ ಮುಖ್ಯಮಂತ್ರಿಯವರಿಗೆ, ಕಂದಾಯ ಸಚಿವರಿಗೆ ಮತ್ತು ಇತ್ತೀಚೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯರವರಿಗೆ ಯರಗೇರ ಗ್ರಾಮಕ್ಕೆ ಆಗಮಿಸಿದಾಗ ನೇರವಾಗಿ ನಮ್ಮ ಸಮಿತಿಯ ವತಿಯಿಂದ ನಾವು ನಮ್ಮ ಯರಗೇರ ತಾಲೂಕು ರಚನೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ನಮ್ಮ ಯರಗೇರ ತಾಲೂಕು ಮಾಡಲಿಕ್ಕೆ ಹಲವಾರು ರೀತಿಯ ಉತ್ತಮವಾದಂತಹ ಸಾರ್ವಜನಿಕರಿಗೆ ಸೌಲಭ್ಯವಾಗುವಂತಹ ಮುಖ್ಯವಾಗಿ ಅರ್ಹತೆಗಳಿವೆ. ಆ ಅರ್ಹತೆಗಳು ನಮ್ಮ ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಯರಗೇರ ಸೀಮಾಂತರದ
ಜಮೀನು ಸರ್ವೆ ನಂಬರ್ 347ರಲ್ಲಿ 250 ಎಕರೆ ಜಮೀನು ಆ ವಿಶ್ವವಿದ್ಯಾಲಯ ನಮ್ಮ ಜಮೀನಿನಲ್ಲಿ ಇರುತ್ತೆ ಅಂತ ಮುಖ್ಯವಾಗಿ ನಮ್ಮ ಒಂದು ಒತ್ತಾಯ ಇದೆ. ಅದರ ಜೊತೆಯಲ್ಲಿ 19 ಗ್ರಾಮ ಪಂಚಾಯಿತಿಗಳು 78 ಗ್ರಾಮಗಳು 19 ಗ್ರಾಮ ಪಂಚಾಯಿತಿಗಳ ಕೇಂದ್ರ ಸ್ಥಾನ, ಅದರಲ್ಲಿ 78 ಗ್ರಾಮಗಳು ಈ ಒಂದು ನಮ್ಮ ತಾಲೂಕಿಗೆ ಒಳಪಡುತ್ತವೆ. ಅದರಲ್ಲಿ ಹಲವಾರು ರೀತಿಯ ನಮ್ಮ ಯರಗೇರ ಗ್ರಾಮದಲ್ಲಿ ಸರ್ಕಾರಿ ಇದು ಬಿಟ್ಟು ಮತ್ತೆ 376 ಎಕರೆ ಸರ್ಕಾರಿ ಭೂಮಿ ಲಭ್ಯವಿರುತ್ತದೆ. ಅದರ ಜೊತೆಯಲ್ಲಿಯೇ ನಾವು ಮುಖ್ಯವಾಗಿ ಈಗ ನಮ್ಮ ಎಜೆಂಡಾ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗದಂತ ನಮ್ಮ ರಾಯಚೂರು ತಾಲೂಕಿನ ಗ್ರಾಮಗಳು ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಇದ್ದರೂ ಸಹಿತ ನೀರಾವರಿ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಗಡಿ ಭಾಗದ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿರುವುದರಿಂದ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲು ಮುಖ್ಯವಾದಂತಹ ಒಂದೇನಪ್ಪ ಅಂತಂದ್ರೆ ನಮಗೆ ಆ ಒಂದು ಕನ್ನಡ ಭಾಷೆ ನಮ್ಮ ಭಾಷೆಯನ್ನು ನಾವೇನಪ್ಪ ಅಂದ್ರೆ ಉಳಿಸಲಿಕ್ಕೆ ಶತಪ್ರಯತ್ನ ಮಾಡ್ಬೇಕಂತಂದ್ರೆ ಅದು ನಮಗೆ ತಾಲೂಕು ಆಗ್ಲೇಬೇಕಂತ ಹೇಳಿ ಮತ್ತೊಂದು ಮುಖ್ಯವಾದಂತಹ ಒತ್ತಾಯ. ಇದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಒಂದು ಹೋರಾಟ ಸಮಿತಿಯಿಂದ ರೂಪುರೇಷೆಗಳನ್ನು ಯಾವ ರೀತಿ ನಾವು ಹೋರಾಟ ಮಾಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ದಿನಾಂಕ 21 ಇದೇ ತಿಂಗಳ ಜುಲೈ 2025ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಯರಗೇರ ತಾಲೂಕು ರಚನೆ ಮಾಡಬೇಕಂತೇಳಿ ಉಗ್ರವಾದಂತಹ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇದು ರಸ್ತೆಯ ಮೂಲಕ ಸುಮಾರು 22 ಕ್ರಷರ್ ವಾಹನಗಳು, ಅದರ ಜೊತೆಯಲ್ಲಿ 15 4 ಚಕ್ರ ವಾಹನಗಳ ಕಾರುಗಳ ಮುಖಾಂತರ ನಾವು ಯರಗೇರ ಗ್ರಾಮ ಮತ್ತು ಗಿರೇಸೂರು ಗ್ರಾಮಗಳ ವ್ಯಾಪ್ತಿಯ ಹೋಬಳಿಗಳ, ಅದರ ಜೊತೆಯಲ್ಲಿಯೇ ಕಲ್ಮಲ ಕೆಲವೊಂದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಿಂದ ಬರುವಂತಹ ಗ್ರಾಮಗಳಿಂದ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಸರ್ಕಾರವು ಸ್ಪಂದಿಸದೇ ಇದ್ದಲ್ಲಿ ಜಿಲ್ಲೆಯ ಮಂತ್ರಿಗಳು, ಜಿಲ್ಲೆಯ ಎಲ್ಲಾ ಶಾಸಕರು, ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, ಜಿಲ್ಲೆಯ ಲೋಕಸಭಾ ಸದಸ್ಯರು ಅವರ ಮನೆಗಳಲ್ಲಿ, ಅವರ ಮನೆಗಳ ಮುಂದೆ ಉಗ್ರವಾದಂತಹ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದರ ಜೊತೆಯಲ್ಲಿಯೇ ಅಲ್ಲಿಯೂ ನಮ್ಮ ಒಂದು ಒತ್ತಾಯವನ್ನು ಮನವಿಯನ್ನು ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ನಡೆದು ಎಲ್ಲಿಯವರೆಗೆ ಹೋರಾಟ ಅಂತಂದ್ರೆ ನಮ್ಮ ಗುರಿ ಮುಟ್ಟುವವರೆಗೆ, ಅಂದ್ರೆ ವಿಧಾನಸಭೆಗೂ ಗುತ್ತಿಗೆ ಹಾಕಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ತಿಳಿಯಪಡಿಸಿದ್ದೇವೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಈ ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮ ಮುಖಾಂತರ ನಾವು ಹೇಳಿಕೆ ಬಯಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಮುಖಾಂತರ ನಾವು ಯರಗೇರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ, ತಲವಾರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಗ್ರಾಮಗಳ ಮುಖಂಡರಿಗೆ, ಸರ್ವ ಪಕ್ಷಗಳ ಮುಖಂಡರು ಇದರಲ್ಲಿ ಭಾಗವಹಿಸುತ್ತಾರೆ. ಇದು ಹೋರಾಟ ಪಕ್ಷಾತೀತವಾಗಿ ಹೋರಾಟ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರಾದ ಬಸವರಾಜ್ ಹೂಗಾರ್, ಮೆಹಬೂಬ್ ಪಟೇಲ್, ವಿದ್ಯಾನಂದ ರೆಡ್ಡಿ, ತಾಯಪ್ಪ, ಮೊಹಮ್ಮದ್ ರಫಿ ಉಪಸ್ಥಿತರಿದ್ದರು.